ಬೆಂಗಳೂರಿನಲ್ಲಿ ಕರಗ ಉತ್ಸವ ಸಂಭ್ರಮ ಸಡಗರದಿಂದ ನಡೆದಿದೆ. ಮಳೆಯ ನಡುವೆಯೂ ಸಂಭ್ರಮದಿಂದ ಈ ಒಂದು ಕರಗ ಉತ್ಸವ ಜರುಗಿರುವಂತದ್ದು. ಅಂದ್ರೆ ಬೆಳಗಿನ ಜಾವ 2:30 ಸುಮಾರಿಗೆ ಅದ್ದೂರಿಯಾಗಿ ಕರಗ ಉತ್ಸವ ನೆರವೇರಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಒಂದು ದಿನಕ್ಕಾಗಿ ಶನಿವಾರ ಬೆಳಗ್ಗೆಯಿಂದಲೂ ಕೂಡ ಕಾದು ಕುಳಿತಿದ್ದಾರೆ ಭಕ್ತರು. ಭಕ್ತ ಸಾಗರವೇ ಕೂಡ ಹರಿದು ಬಂದಿದೆ. ಬೇರೆ ರಾಜ್ಯ ಬೇರೆ ಬೇರೆ ಊರುಗಳಿಂದಲೂ ಕೂಡ ಕರಗ ಉತ್ಸವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನರು ಕೂಡ ಆಗಮಿಸ್ತಾರೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಕರಗ ಹೊತ್ತಂತಹ ಅರ್ಚಕ ಜ್ಞಾನೇಂದ್ರ ವಾದ್ಯ ಮೇಳಕ್ಕೆ ತಕ್ಕಂತೆ ನೃತ್ಯವನ್ನು ಮಾಡಿಕೊಳ್ತಾ ಮುಂದೆ ಸಾಗಿದ್ದಾರೆ. ಈ ಸಂದರ್ಭದಲ್ಲಿ ವೀರಕುಮಾರರು ಅವರ ಹಿಂದೆಯೇ ಹೆಜ್ಜೆ ಹಾಕಿದ್ದಾರೆ. ಕರಗ ಮೆರವಣಿಗೆ ಸಾಗುವ ರಸ್ತೆಯ ಇಕ್ಕೆಲಗಳಲ್ಲಿ ಸಾವಿರಾರು ಭಕ್ತರು ಕೂಡ ಕರಗದ ಮೇಲೆ ಹೂವನ್ನು ಎರಚಿ ಗೋವಿಂದ ಗೋವಿಂದ ಅಂತ ಹೇಳಿ ಮಂತ್ರ ಘೋಷವನ್ನು ಮೊಳಗಿಸಿದ್ದಾರೆ. ಧರ್ಮರಾಯ ಸ್ವಾಮಿ ದೇವಾಲಯದಿಂದ ಹೊರಟಂತಹ ಉತ್ಸವ ಮೊದಲು ಹಲಸೂರುಪೇಟೆಯ ಆಂಜನೇಯ ಸ್ವಾಮಿ ಹಾಗೂ ಶ್ರೀರಾಮ ದೇವರಿಗೆ ಪೂಜೆಯನ್ನು ಸಲ್ಲಿಸಿತು. ಬಳಿಕ ನಗರತಪೇಟೆ, ಸಿದ್ದಣ್ಣಗಲ್ಲಿ, ಕಬ್ಬನ್ಪೇಟೆ ಮೂಲಕ ಸಾಗಿ ಕೆಆರ್ ಮಾರ್ಕೆಟ್ ಮೂಲಕ ಮುಂದುವರೆದು ಮಸ್ತಾನ್ ಸಾಹೇಬರ ದರ್ಗಾವನ್ನು ತಲುಪಿರುವಂಥದ್ದು. ಮಲ್ಲಿಗೆಯ ಕರಗವನ್ನು ಹೊತ್ತು ನೃತ್ಯವನ್ನು ಮಾಡುತ್ತಾ ಹೆಜ್ಜೆಯನ್ನು ಹಾಕಿದ್ದಾರೆ. ಕರಗವನ್ನು ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದಂತಹ ಭಕ್ತರು ಕರಗದ ದರ್ಶನವನ್ನು ಮಾಡಿ ಪುನೀತರಾಗಿದ್ದಾರೆ. ಭಕ್ತಿಯಿಂದ ಕೈ ಮುಗಿದು ಕರಗದ ಮೇಲೆ ಹೂಮಳೆಯನ್ನು ಸುರಿಸಿದ್ದಾರೆ. ಈ ಸಂದರ್ಭದಲ್ಲಿ ಘಂಟಾನಾದ ಜೋರಾಗಿ ಕೂಡ ಮೇಳೈಸಿತ್ತು. ಕರಗ ಉತ್ಸವವನ್ನು ಕಣ್ತುಂಬಿಕೊಂಡಿದ್ದಾರೆ ಭಕ್ತರು. ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದೆದ್ದಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾತ್ರಿ 12:30ಕ್ಕೆ ಕರಗ ಉತ್ಸವ ಆರಂಭ ಆಗಬೇಕಾಗಿತ್ತು. ಬಟ್ ಆದರೆ ಅದು ಸಾಧ್ಯ ಆಗಿಲ್ಲ. ರಾತ್ರಿ ಸುರಿದಂತಹ ವರುಣ ಉತ್ಸವಕ್ಕೆ ಅಡ್ಡಿ ಮಾಡಿದ್ದ. 1 ಗಂಟೆ ತಡವಾಗಿ ಕರಗ ಉತ್ಸವ ಆರಂಭ ಆಯಿತು. ಅರಿಶಿನ ಬಣ್ಣದ ಸೀರೆಯನ್ನು ಉಟ್ಟು ಕೈಗೆ ಬಳೆಗಳನ್ನು ತೊಟ್ಟು ಹೆಣ್ಣಿನ ವೇಷವನ್ನು ಧರಿಸಿದಂತಹ ಅರ್ಚಕ ಜ್ಞಾನೇಂದ್ರ ಮಹಾಮಂಗಳಾರತಿ ಬಳಿಕ ಕರಗವನ್ನು ಹೊತ್ತು ದೇಗುಲದಿಂದ ಹೊರಟಿರುವಂಥದ್ದು. ಸತತ 15 ಬಾರಿಗೆ ಕರಗವನ್ನು ಹೊತ್ತಿದ್ದಾರೆ ಜ್ಞಾನೇಂದ್ರ. ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ, ದಾಖಲೆಯನ್ನು ಕೂಡ ಬರೆದಿದ್ದಾರೆ. ಕರಗ ಉತ್ಸವ ಬೆಂಗಳೂರಿನ ಜಾನಪದ ಹಬ್ಬ ಅಂತಲೇ ಹೇಳಿ ಕರೆಯಲ್ಪಡುತ್ತೆ. ತಿಗಳರು ಅಥವಾ ವಹಿನಿ ಕುಲ ಸಮುದಾಯ ಶತಮಾನಗಳಿಂದಲೂ ಕೂಡ ನಡೆಸ್ಕೊಂಡು ಬಂದಿರುವಂತಹ ಸಂಪ್ರದಾಯ ಇದು. ಯುಗಾದಿ ಆದ ನಂತರ 11 ದಿನಗಳ ಹಬ್ಬವನ್ನು ಆಚರಣೆ ಮಾಡಲಾಗತ್ತೆ. ದ್ವಾದಶಿಯಂದು ಆರತಿ ಸೇವೆಯನ್ನು ನಡೆದರೆ ತ್ರಯೋದಶಿಯಂದು ಹಸಿ ಕರಗ ಸೇವೆಯನ್ನು ಮಾಡಲಾಗತ್ತೆ. ಶುದ್ಧ ಹುಣ್ಣಿಮೆಯ ದಿನ ಕರಗ ಶಕ್ತೋತ್ಸವ ನಡೆಯುತ್ತೆ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಕರಗದ ಕೇಂದ್ರ ಬಿಂದು ದ್ರೌಪದಮ್ಮ ಧರ್ಮರಾಯ ಸ್ವಾಮಿ. ಈ ಒಂದು ಸ್ವಾಮಿ ದೇಗುಲದಲ್ಲಿ ವಿಶೇಷವಾಗಿ ಪೂಜೆ, ಅಭಿಷೇಕ, ಮಹಾಮಂಗಳಾರತಿ ಸೇರಿ ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗಿದೆ. ಬೆಂಗಳೂರಿನ ಕರಗದಲ್ಲೂ ಕೂಡ RCB ಕ್ರೇಜ್ ಸಿಕ್ಕಾಪಟ್ಟೆ ಜೋರಾಗಿದೆ. ಮಳೆಯ ನಡುವೆ ಕರಗ ಅದ್ಭುತವಾಗಿ ಜರುಗಿದ್ದು ಇನ್ನೇನು ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದೆ. ದೇವಸ್ಥಾನದ ಒಳಗೆ ಹೋಗಬೇಕು. ಆದರೆ RCB ಮ್ಯಾಚ್ ಬೇರೆ ನಡೀತಾ ಇದೆಯಲ್ಲ, IPL ಮ್ಯಾಚ್ನ ಕ್ರೇಜ್, ಅದರಲ್ಲೂ RCBಯ ಕ್ರೇಜ್ ಅಲ್ಲೂ ಕೂಡ ಜೋರು ನಡೀತಾ ಇದೆ. ತೇರಿಗೆ ಈ ಬಾಳೆಹಣ್ಣನ್ನೆಲ್ಲ ಎಸೆಬೇಕಾದ್ರೆ RCB ಅಂತ ಬರೆದು ಎಸೆಯೋರು ಎಷ್ಟೋ ಜನ ಇರ್ತಾರೆ. ಹಾಗೆ ಇಲ್ಲೂ ಕೂಡ ಆಗಿದೆ. ಆಮೇಲೆ ಈ ಒಂದು ಕರಗವನ್ನು ಪಂಚಭೂತಗಳಿಗೂ ಕೂಡ ಹೋಲಿಸ್ತಾರೆ. ಅಂದರೆ ಪಾಂಡವರ ಪತ್ನಿಯ ದ್ರೌಪದಿ ಅಲ್ವಾ, ಆಕೆಯ ಉತ್ಸವ ಇದು. ಹಾಗಾಗಿ ಈ ಆಕಾಶ, ಭೂಮಿ, ವಾಯು, ಜಲದ ಸಂಕೇತ ಈ ಒಂದು ಕರಗ ಉತ್ಸವ ಅಂತ ಕೂಡ ಇದಕ್ಕೆ ಪ್ರತೀತಿ ಇದೆ. ಸುಮಾರು 800 ವರ್ಷಗಳಿಂದಲೂ ಕೂಡ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಅನ್ನೋ ಇತಿಹಾಸ. ಆಮೇಲೆ ನಾವು ಈ ಕರಗನ ಹಲವಾರು ಕಡೆ ನೋಡ್ತೀವಿ. ಬೆಂಗಳೂರಿನಲ್ಲಿ ಮಾತ್ರ ಕರಗ ಮಾಡಲ್ಲ, ಬಟ್
ಇಷ್ಟು ವರ್ಷಗಳಿಂದಲೂ ಕೂಡ ಅದೇ ಹಳೆ ವೈಭವವನ್ನು ಸಂಪ್ರದಾಯವನ್ನು ಎಲ್ಲೂ ಕೂಡ ಮಾಡರ್ನ್ ಟಚ್ ಕೊಡ್ದಲ್ಲೇ ನಡೆಸ್ಕೊಂಡು ಬಂದಿರೋದು ಅಂದರೆ ಬೆಂಗಳೂರಿನ ಕರಗ ಉತ್ಸವ. ಅದು ಬಹಳ ಖುಷಿಯನ್ನು ಕೊಡುತ್ತೆ. ಓಕೆ, ಆರ್ ಸಿ ಬಿ ಅನ್ನೋ ವಾಯ್ಸ್ ಕೇಳಿಸ್ತಾ ಇತ್ತು. ಕ್ರಿಕೆಟ್ ಅದೊಂದು ಮ್ಯಾಚ್ ಇರ್ಬೋದು ಅಷ್ಟೇ, ಬಟ್ RCB ಅನ್ನೋದು ಇದೆಯಲ್ಲ, ಸೆಂಟಿಮೆಂಟ್, ಭಾವನಾತ್ಮಕತೆ, ಅಲ್ಲೂ ಕೂಡ RCBಯ ಕ್ರೇಜ್ ಸಿಕ್ಕಾಪಟ್ಟೆ ಜೋರಾಗಿತ್ತು. ಮಗದೊಂದು ಕಡೆ CM ಸಿದ್ದರಾಮಯ್ಯ ಬಂದು ಕರಗ ಮಹೋತ್ಸವಕ್ಕಿಂತ ಮುಂಚೆ ಅದು ಸಾಮಾನ್ಯವಾಗಿ ಜನಪ್ರತಿನಿಧಿಗಳು, ಪ್ರಮುಖವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ತಾರೆ. ಅದೇ ರೀತಿಯಾಗಿ ಈ ಸಲ CM ಸಿದ್ದರಾಮಯ್ಯ ಅವರು ಹೋಗಿದ್ರು. ಕಳೆದ ಬಾರಿಯೂ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಇನ್ನೊಂದು ಹೇಳೋದಾದರೆ ಅದನ್ನೇ ಹೇಳಿದ್ವಲ್ಲ, ಪಂಚಭೂತಗಳಿಗೆ ಒಂದು ಸಂಬಂಧಪಡುವಂತಹ ಹಬ್ಬ. ಸೊ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಲಕ್ಷಾಂತರ ಜನರ ನಡುವೆ, ಮಳೆಯ ನಡುವೆ ಈ ಒಂದು ಮಲ್ಲಿಗೆಯ ಹಬ್ಬ, ಕರಗ ಮಹೋತ್ಸವ ಬಹಳ ಅದ್ಭುತವಾಗಿ ಜರುಗಿತು. ಆಮೇಲೆ ನೋಡಿ, ಇಷ್ಟು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರು ಕೂಡ ಕರಗ ಮಹೋತ್ಸವ ಎಲ್ಲ ಆಗಿ ದೇವಸ್ಥಾನದೊಳಗೆ ಏನು ಹೋಗ್ತಾರೆ ಕರಗ ಹೊತ್ಕೊಂಡು, ಅದಾದಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಇನ್ನೂ ಕೂಡ ಗೌಪ್ಯತೆ. ಇಲ್ಲಿ ಇಷ್ಟು ವರ್ಷಗಳಾದರೂ ಕೂಡ ಕಂಡು ಹಿಡಿಯೋಕ್ಕಾಗಿಲ್ಲ ಅಂತಲ್ಲ, ಗೊತ್ತಿಲ್ಲ ಜನಗಳಿಗೆ ಏನಾಗುತ್ತೆ ಅಂತ, ಅಷ್ಟರ ಮಟ್ಟಿಗೆ ಗೌಪ್ಯತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದಾಗೆ ಕರಗ ಹಲವು ಕಡೆ ನೆರವೇರಿಸ್ತಾರೆ, ಬಟ್ ಬೆಂಗಳೂರು ಕರಗ ಯಾಕೆ ವಿಶೇಷ ಅಂತ ಹೇಳಿದ್ರೆ, ಇಷ್ಟು ವರ್ಷ ಆದರೂ ಕೂಡ ಒಂದು ಮಾಡರ್ನ್ ಟಚ್ ಅನ್ನೋದನ್ನ ಅವ್ರಿಗೆ ಅದು ಕೊಟ್ಟಿಲ್ಲ. ಅದೇ ಸಂಪ್ರದಾಯವನ್ನು, ಆ ಹಳೆಯ ಸಂಸ್ಕೃತಿ ವೈಭವವನ್ನೇ ಮುಂದುವರಿಸ್ಕೊ ಬಂದಿದ್ದಾರೆ. ಇನ್ನು CM ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲರೂ ಕೂಡ ಭೇಟಿಯನ್ನು ಕೊಟ್ಟು ಆ ಒಂದು ದರ್ಶನದ ಪಾತ್ರರಾಗಿದ್ದಾರೆ, ದೇವರ ಭಕ್ತಿಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು. ಈಗ ಸಂಬಂಧಪಟ್ಟಂತಹ ಅನ್ನೋದಕ್ಕಿಂತ ಜನಪ್ರತಿನಿಧಿಗಳೆಲ್ಲರೂ ಕೂಡ ಬಂದು ವಿಸಿಟ್ ಕೊಟ್ಟು ಹೋಗಿದ್ದಾರೆ. ನಿನ್ನೆ ರಾತ್ರಿಯ ಚಿತ್ರಣವನ್ನು ಗಮನಿಸ್ಕೊಳ್ತಾ ಇದ್ದೀರಿ. ಆಮೇಲೆ ತಳ್ಳಾಟ ನೂಕಾಟ ಆಬ್ವಿಯಸ್ಲಿ, ಯಾಕಂದರೆ ಸಂದಣಿ ಅನ್ನುವಂಥದ್ದು ಆ ಪರಿಯಾಗಿತ್ತು. ಅದು ಒಂದು ಕುಟುಂಬದವರು ಅನ್ನೋದಕ್ಕೆ, ಅಂದರೆ ಒಂದು ಕುಲದವರು ಆಚರಣೆ ಮಾಡಿದರೂ ಕೂಡ ಅವರ ಸ್ನೇಹಿತರು, ಆಮೇಲೆ ಬಾಯಿಂದ ಬಾಯಿ ಪ್ರಚಾರ ಸಿಕ್ಕಿ ಕರಗ ಇವತ್ತು ಒಂದು ರೀತಿ ಜಾನಪದ ಕಲೆ ಅನ್ನೋದು ಎಲ್ರಿಗೂ ಸೀಮಿತವಾಗಿದ್ದು ಅಂತ ಪ್ರೂವ್ ಮಾಡ್ತಾ ಇದೆ. ಕಾಲು ತುಳಿತ, ತಳ್ಳಾಟ ನೂಕಾಟ ಆಯಿತು, ಕೆಲವು ಕಡೆ ಕಿರಿಕಾಯಿತು, ಅಂದರೆ ಜಗಳಗಳು ಕೂಡ ಆಯಿತು. 3 ದಿನ ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಒಬ್ಬನಿಗೆ 4-5 ಜನ ಸೇರ್ಕೊಂಡು ಬಟ್ ಸ್ವಲ್ಪ ತಾಳ್ಮೆಯನ್ನು ತಗೋಬೋದು. ಅದು ಪೂಜೆ ಸಲ್ಲಿಕೆ ಮಾಡೋದಕ್ಕೆ ಬಂದಿರ್ತಾರೆ ಅವರು ಹೊಡೆದಿರೋದು. ಪೂಜೆ ಸಲ್ಲಿಕೆ ಮಾಡೋಕೆ ಬಂದವರು ಈ ರೀತಿಯಾಗಿ ವರ್ತಿಸಿದ್ರೆ ಅದು ತಾಳ್ಮೆ ಇರಲಿಲ್ಲ ಅನ್ನೋದು ಗೊತ್ತಾಗ್ತದೆ. ಒಂದು ತಾಳ್ಮೆ, ಮತ್ತೆ ಪೂಜೆ ಮಾಡೋದಕ್ಕೆ ಏನು ಬಂತು ಲಾಭ? ನಮ್ಮ ಕಷ್ಟ ಸುಖಗಳು ಎಲ್ಲವೂ ಬಂದ್ರು ಅಂತ ಅಂದರೆ ನೂಕು ನುಗ್ಗಲಾಗಿದೆ ಆ ಸಂದರ್ಭದಲ್ಲಿ. ಆಗ ಒಬ್ಬನಿಗೆ 4-5 ಜನ ಹಿಡ್ಕೊಂಡು ಹಾರಿಸಿದ್ದಾರೆ.
ವಿಶೇಷತೆ ಹೇಳಲೇಬೇಕು ರಮ್ಯ, ದ್ರೌಪದಿ 3 ದಿನಗಳ ಕಾಲ ಭೋಗಲೋಕಕ್ಕೆ ಬರ್ತಾರೆ, ಬಂದು ಹೋಗ್ತಾರೆ ಅನ್ನುವ ನಡುವಲ್ಲೇ ಈ ಹಬ್ಬ ಮಾಡೋದು, ಅದಕ್ಕೆ ಎಷ್ಟೊಂದು ವಿಶೇಷ ಅಂತ ಕೂಡ ಕರೀತಾರೆ. ಇನ್ನು ವಿಜೃಂಭಣೆಯಿಂದ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಆನೇಕಲ್ನಲ್ಲೂ ಕೂಡ ಕರಗ ಮಹೋತ್ಸವ ನಡೀತು. ಬೆಂಗಳೂರು ಕರಗದಷ್ಟೇ ಖ್ಯಾತಿ ಹೊಂದಿದೆ ಆನೇಕಲ್ ಕರಗ ಕೂಡ. 106 ವರ್ಷದ ಇತಿಹಾಸ ಇರುವಂತಹ ಈ ಕರಗ ಮಹೋತ್ಸವ ಶ್ರೀ ಧರ್ಮರಾಯ ಸ್ವಾಮಿ ದ್ರೌಪದಮ್ಮ ಕರಗ ಮಹೋತ್ಸವ ಅಂತ ಒಂದು ಪ್ರತೀತಿಯನ್ನ ಪಡ್ಕೊಂಡಿದೆ. ಹಸಿ ಕರಗವನ್ನ ಕಂಡು ಭಕ್ತಸಾಗರ ಕಣ್ತುಂಬಿಕೊಳ್ತು. ದ್ರೌಪದಮ್ಮ ದೇವಿ ಕರಗ ಹೊತ್ತ ಪೂಜಾರಿ ರಮೇಶ್ ದಾರಿ ಉದ್ದಕ್ಕೂ ಕೂಡ ದ್ರೌಪದಿ ದೇವಿಗೆ ಹೂವಿನ ಮಳೆಯನ್ನು ಕೂಡ ಎರಚಲಾಯಿತು. ಇನ್ನು ರಾಜಬೀದಿಯಲ್ಲಿ ಸಂಚರಿಸಿ ಕರಗ ಶ್ರೀರಾಮ ಸರ್ಕಲ್ ಸೇರಿದಂತೆ ಹಲವು ಕಡೆ ಕರಗ ಸಂಚಾರ ಅದ್ಭುತವಾಗಿ ನಡೆದಿದೆ. ಧರ್ಮರಾಯ ದ್ರೌಪದಮ್ಮ ದೇವಸ್ಥಾನದ ಬಳಿ ಜನಸ್ತೋಮ ನೆರವೇರಿತ್ತು, ಅಂದರೆ ಜನರು ಸೇರಿದ್ರು. ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತಸಾಗರ ಬಂದಿದೆ. ಇದು ಕೇವಲ ಅದನ್ನ ನಾನು ಹೇಳಿದ್ನಲ್ಲ, ಆ ಒಂದು ಕುಲಕ್ಕೆ ಮಾತ್ರ ಸೀಮಿತವಾಗಿ ಉಳ್ಕೊಂಡಿಲ್ಲ, ವಹಿನಿ ಕುಲ ಅಂತ ಕರೀತಾರೆ ಅದನ್ನ. ಈಗ ಎಲ್ಲರೂ ಕೂಡ ಬಾಯಿ ಪ್ರಚಾರ ಜಾಸ್ತಿಯಾಗಿ ಕರಗ ಮಹೋತ್ಸವವನ್ನು ನೋಡೋಕ್ಕೆ ಕಣ್ತುಂಬಿಕೊಳ್ಳೋಕೆ ಬರ್ತಾರೆ. ಸೊ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಆನೇಕಲ್ನಲ್ಲೂ ಕೂಡ ಬಹಳ ಅದ್ಭುತವಾಗಿ ಆಚರಣೆಯನ್ನು ಮಾಡಿದ್ದಾರೆ.